8ನೇ ತರಗತಿ ಗಣಿತ ಭಾಗ 1 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಭ್ಯಾಸ 2.1 ಸ್ಟೂಡೆಂಟ್ಸ್, ಇವತ್ತು ನಾವು ಗಣಿತದ 2.1 ಅಭ್ಯಾಸವನ್ನ ಬಿಡಿಸಿ ನೋಡೋಣ. ಅದರಲ್ಲಿ ಮೊದಲನೇ ಲೆಕ್ಕ 3x = 2x + 18 ಇದೆ. ಇದನ್ನ ನಾವು ಹೇಗೆ ಶುರು ಮಾಡ್ಬೇಕಂದ್ರೆ ಫಸ್ಟ್ ಪರಿಹಾರ ಅಂತ ಬರ್ಕೊಳ್ಳೋಣ. ಇದು ಬಿಡಿಸುವ ರೀತಿ ಹೇಗೆ ಅಂತ ನೀವು ತಿಳ್ಕೊಳ್ಳಿ. ಫಸ್ಟ್ ಪರಿಹಾರ ಅಂತ ಬರೆದ ಮೇಲೆ ಆ ಲೆಕ್ಕವನ್ನ ಮತ್ತೆ ಬರ್ಕೋಬೇಕು. 3x = 2x + 18 ಇಂಪ್ಲೈಸ್ 2. ಮೊದಲು ಪರಿಹಾರ ಅಂತ ಬರ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಸೊಲ್ಯೂಷನ್ ಅಂತೇಳಿ ಶುರು ಮಾಡ್ತಾರೆ. ಕನ್ನಡದಲ್ಲಿ ಪರಿಹಾರ ಅಂತ ಬರೆದ ಮೇಲೆ ಈ ಲೆಕ್ಕವನ್ನ ಮತ್ತೆ ಅದೇ ರೀತಿ ಬರೆದಿಟ್ಕೊಳ್ಳೋಣ. 3x = 2x + 18 ಹತ್ರ. ಇದು ಮೊದಲನೇ ಸ್ಟೆಪ್ ಅಲ್ಲಿ ಮಾಡ್ಬೇಕಾದ್ದೇನಂದ್ರೆ ಚರಾಕ್ಷರಗಳನ್ನ ಒಂದ್ ಕಡೆ ತಗೋಬೇಕು, ಸಂಖ್ಯೆಗಳನ್ನ ಒಂದ್ ಕಡೆ ತಗೋಬೇಕು. ಈ =ನ ಎಡಭಾಗದಲ್ಲಿ ಇದು ಎಡಭಾಗ, ಇದು ಬಲಭಾಗ. ಈಗ ಇಲ್ಲಿ 3x ಒಂದೇ ಒಂದು ಚರಾಕ್ಷರ ಇದೆ. ಈಗ ನಾವು ಈ 2x ಅನ್ನ ಇದರ ಎಡಭಾಗಕ್ಕೆ ತಗೊಂಡಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಯಾವಾಗೂ ಚಿಹ್ನೆಗಳು ಅಪೋಸಿಟ್ ಆಗಿ ಚೇಂಜ್ ಆಗ್ತವೆ. 3x - 2x = ಇಲ್ಲಿ ಉಳಿದಿದ್ದೀಗ 18 ಉಳಿತು, ಅದು ಹಾಗೆ ಬರ್ಕೊಳ್ಳೋಣ. ಈಗ ಇಲ್ಲಿ 3x - 2x ಅನ್ನ ಗಣಿತ ಕ್ರಿಯೆ ಮಾಡಿದಾಗ ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಮೈನಸ್ ಅನ್ನ ಮಾಡಿದಾಗ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ, ಅಂದ್ರೆ ಕಳಿಬೇಕು ಅಂತ ಹೇಳ್ತದೆ ಅದು. ಅವಾಗ 3x ಅಲ್ಲಿ 2x ಅನ್ನ ಕಳೆದಾಗ 1x ಉಳಿತದೆ. ಇದಕ್ಕೆ ಇವೆರಡರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇರ್ತದೆ ಅದೇ ಚಿಹ್ನೆಯನ್ನ ಕೊಡಬೇಕಾಗ್ತದೆ. ಇಲ್ಲಿ 3 ದೊಡ್ಡ ಸಂಖ್ಯೆ ಆದ್ರಿಂದ ಅದಕ್ಕೆ ಪ್ಲಸ್ ಚಿಹ್ನೆ ಇದೆ, ಅದೇ ಪ್ಲಸ್ ಚಿಹ್ನೆಯನ್ನ ಇಲ್ಲಿ ಕೊಡಲಾಗಿದೆ. = ಈಗ 18, ಅಂದ್ರೆ ಈಗ x ದ ಉತ್ತರ 18, x ನ ಬೆಲೆ 18 ಅಂತ ಬಂದಿದೆ. ಇದನ್ನ ಪರೀಕ್ಷಿಸಿ ನೋಡಿ ಅಂತ ಕೇಳಿರೋದ್ರಿಂದ ಪರೀಕ್ಷಿಸಿ ನೋಡೋಣ. ಲೆಕ್ಕ 3x = 2x + 18. x ನ ಬೆಲೆಯನ್ನು ಮೇಲಿನ ಸಮೀಕರಣದಲ್ಲಿ ಅಳವಡಿಸಿದಾಗ, ಅಂದ್ರೆ ಈ x ಬೆಲೆ ಏನ್ ಬಂದಿದೆ ಅದನ್ನ ಈ ಸಮೀಕರಣದಲ್ಲಿ ಹಾಕಿದಾಗ ಏನಾಗುತ್ತೆ ನೋಡೋಣ. ಈಗ 3x ಅಂದ್ರೆ x ನ ಬೆಲೆ 18 ಬಂದಿರೋದ್ರಿಂದ x ಜಾಗದಲ್ಲಿ 18 ಅಂತ ಬರ್ದಿದೆ, = 2x, x ನ ಬೆಲೆ 18 ಅಂತ ಬರ್ದಿದೆ, ಪ್ಲಸ್ 18. ಈಗ 3 × 18 ಮಾಡಿದಾಗ 54 ಬರ್ತದೆ, = 2 × 18 ಮಾಡಿದಾಗ 36 ಬಂದಿದೆ, ಪ್ಲಸ್ 18. ಈಗ 54ನ ಹಾಗೆ ಇಟ್ಕೊಳ್ಳಾಗಿದೆ. ಇಲ್ಲಿ ಗಣಿತ ಕ್ರಿಯೆ ಮಾಡ್ಲಿಕ್ಕೆ ಏನು ಇಲ್ಲದ್ರಿಂದ ಹಾಗೆ ಇಟ್ಕೊಳ್ಳಾಗಿದೆ. = 36 + 18 = 54 ಬಂದಿದೆ. ಅಂದ್ರೆ ಈ ಸಮೀಕರಣದ ಎಡಭಾಗ = ಬಲಭಾಗ ಎರಡು ಸಮ ಇರೋದ್ರಿಂದ ನಮಗ್ ಬಂದಿರೋ ಉತ್ತರ x = 18 ಸರಿಯಾಗಿದೆ ಅಂತ ಅರ್ಥ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಈಗ ಎರಡನೇ ಲೆಕ್ಕ 5t - 3 = 3t - 5 ಅಂತ ಇದೆ. ಈ ಲೆಕ್ಕವನ್ನ ಮಾಡುವ ಕ್ರಮ ಮೇಲಿನಂತೆ ಚರಾಕ್ಷರಗಳನ್ನ ಒಂದ್ ಕಡೆ ತಗೊಳ್ಳೋಣ. ಇಲ್ಲಿ ಇದು ಒಂದು ಚರಾಕ್ಷರ, ಇದು ಒಂದು ಚರಾಕ್ಷರ. ಇದು ಎಡಭಾಗದಲ್ಲಿದೆ, ಇದು ಬಲಭಾಗದಲ್ಲಿದೆ. ಇದನ್ನ ಗಣಿತ ಕ್ರಿಯೆ ಮಾಡ್ಬೇಕಂದ್ರೆ ಈ ಬಲಭಾಗದಲ್ಲಿರುವ ಈ ಚರಾಕ್ಷರವನ್ನ ಎಡಭಾಗಕ್ಕೆ ತಗೊಂಡಾಗ ನಾವು ಗಣಿತ ಕ್ರಿಯೆಯನ್ನು ಮುಂದುವರಿಸಬಹುದು. ಇಲ್ಲಿ ಪ್ಲಸ್ 3t ಇರೋದ್ರಿಂದ ಎಡಭಾಗಕ್ಕೆ ತಗೊಂಡಾಗ -3t ಆಗ್ತದೆ. 5t ಇದು ಪ್ಲಸ್ ಇದ್ದು ಈ ಕಡೆ ಬಂದಾಗ -3t ಆಗಿದೆ, = ಇಲ್ಲಿ ಉಳಿದಿದ್ದು -5 ಉಳಿದಿದೆ. ಈ -3 ಬಲಭಾಗಕ್ಕೆ ತಗೊಂಡಾಗ +3 ಆಗ್ತದೆ. ಈಗ 5t - 3t = -5 + 3 ಅಂತ ಬಂದಿದೆ. ಈಗ ಮುಂದಿನ ಕ್ರಿಯೆ ಮಾಡಿದಾಗ +5t - 3t ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಮೈನಸ್ ಅಂತ ಬರ್ತದೆ, ಅಂದ್ರೆ ಕಳೆಯಿರಿ ಅಂತ ಹೇಳ್ತದೆ ಅದು. 5t ಅಲ್ಲಿ 3t ಕಳೆದಾಗ ನಮಗೆ 2t ಬರ್ತದೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ ಅದೇ ಚಿಹ್ನೆಯನ್ನ ಇದಕ್ಕೆ ಕೊಡಲಾಗಿದೆ. ದೊಡ್ಡ ಸಂಖ್ಯೆಗೆ ಪ್ಲಸ್ ಇದೆ, ಇದರಿಂದ ಇದು ಪ್ಲಸ್ ಆಗಿ ಬರ್ತದೆ. = ಇಲ್ಲೂ ಅದೇ ತರ ಮೈನಸ್ ಪ್ಲಸ್ ಮೈನಸ್ ಅಂತ ಬರ್ತದೆ, ಅಂದ್ರೆ ಕಳೆಯುವ ಕ್ರಿಯೆ. -5ರಲ್ಲಿ +3ನ ಕಳೆದಾಗ 2 ಬರ್ತದೆ. ಇಲ್ಲಿ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಇಲ್ಲಿ ಕೊಡಲಾಗಿದೆ. ಈಗ t = -2/2, ಅಂದ್ರೆ ಈ ಗುಣಾಕಾರದಲ್ಲಿರುವ 2 ಈ ಕಡೆ ಬಂದಾಗ ಬಲಭಾಗಕ್ಕೆ ಬಂದಾಗ ಭಾಗಾಕಾರ ಆಗ್ತದೆ. ಆದ್ರಿಂದ t = -2/2 ಆಗಿದೆ. ನಂತರ ಇದನ್ನ ನಾವು ಭಾಗಿಸಿದಾಗ 2 1 2 1, t = -1 ಅಂತ ಉತ್ತರ ಬಂದಿದೆ.
ಇದನ್ನ ಪರೀಕ್ಷೆ ಮಾಡೋಣ. 5t - 3 = 3t - 5 ಇದು ಲೆಕ್ಕ. ಈ ಲೆಕ್ಕವನ್ನ ಬರ್ಕೊಳ್ಳಲಾಗಿದೆ. ಈಗ t ನ ಬೆಲೆಯನ್ನು ಮೇಲಿನ ಸಮೀಕರಣದಲ್ಲಿ ಅಳವಡಿಸಿದಾಗ ಈ ಸಮೀಕರಣದಲ್ಲಿ t ನ ಬೆಲೆಯನ್ನು ಹಾಕೋಣ. ಅಂದ್ರೆ t ಎಲ್ಲಿದೆ ಅಲ್ಲಿ t ನ ಬೆಲೆ -1 ಹಾಕಿದಾಗ ಏನಾಗುತ್ತೆ ನೋಡೋಣ. 5t ಅಂತಿದೆ. 5t ಅಂದ್ರೆ t ಯ ಬೆಲೆ -1 -3 ಹಾಗೆ ಬರ್ಕೊಂಡಿದೆ = 3 t ಯ ಬೆಲೆ -1 ಬಂದಿದೆ -5 ಹಾಗೆ ಬರ್ಕೊಂಡಿದೆ. ಈಗ 5 ಮತ್ತೆ 1 ಗುಣಾಕಾರದಲ್ಲಿರೋದ್ರಿಂದ ಇದನ್ನ ಗುಣಿಸ್ಬೇಕು. 5 1 5 ಪ್ಲಸ್ ಮೈನಸ್ ಬಂದಿದೆ -3 3 ಹಾಗೆ ಬರ್ಕೊಂಡಿದೆ = 3 ರಿಂದ 1ಗೆ ಗುಣಿಸಿದಾಗ 3 1 3 ಪ್ಲಸ್ ಮೈನಸ್ ಬಂದಿದೆ -5 ಹಾಗೆ ಬರ್ಕೊಂಡಿದೆ. ನಂತರ ಈ ಗಣಿತ ಕ್ರಿಯೆ ಏನ್ ಮಾಡ್ಬೇಕು ಅಂತ ಕೋಷ್ಟಕದಲ್ಲಿ ಹಿಂದೆ ತಿರ್ಸಿದಂತಹ ವಿಡಿಯೋದಲ್ಲಿ ಕೋಷ್ಟಕ ಕೊಟ್ಟಿದ್ದೀನಿ. ಆ ಪ್ರಕಾರ ನೀವು ನೋಡ್ಕೊಂಡು ಇದನ್ನ ಏನ್ ಮಾಡ್ಬೇಕು ಅಂತ ನೀವು ಚೆನ್ನಾಗಿ ಈಸಿಯಾಗಿ ತಿಳ್ಕೊಬಹುದು. ಮೈನಸ್ ಬಂದಾಗ ಪ್ಲಸ್ ಆಗ್ತದೆ, ಅಂದ್ರೆ ಕೂಡಬೇಕಾಗ್ತದೆ. 5 ಮತ್ತೆ 3ನ ಕೂಡಿದಾಗ 8 ಬರ್ತದೆ. ಇದರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆ ಅದೇ ಚಿಹ್ನೆಯನ್ನ ಅದಕ್ಕೆ ಹಾಕ್ಬೇಕಾಗ್ತದೆ. ಇಲ್ಲೂ ಅದೇ ತರ ಮೈನಸ್ ಪ್ಲಸ್ ಆಗ್ತದೆ, ಅಂದ್ರೆ ಕೂಡಬೇಕಾಗ್ತದೆ. 3 ಮತ್ತೆ 5ಅನ್ನ ಕೂಡಿದಾಗ 8 ಆಗುತ್ತೆ. ಇದಕ್ಕೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಆ ಚಿಹ್ನೆ ಬಂದಿದೆ. ಈಗ ಎಡಭಾಗ = ಬಲಭಾಗ ಸಮವಾಗಿ ಬಂದಿರೋದ್ರಿಂದ ನಮಗೆ ಬಂದಿರೋ ಉತ್ತರ t = -1 ಸರಿಯಾಗಿದೆ ಎಂದು ಅರ್ಥ. ಈಗ ಮೂರನೇ ಲೆಕ್ಕವನ್ನ ನೋಡಿ. ಮೂರನೇ ಲೆಕ್ಕ 5x + 9 = 5 + 3x ಅಂತ ಕೊಟ್ಟಿದೆ. ಪರಿಹಾರ ಅದನ್ನ ಲೆಕ್ಕವನ್ನ ಹಾಗೆ ಬರ್ಕೊಳ್ಳೋಣ. 5x + 9 = 5 + 3x ಈ ಲೆಕ್ಕವನ್ನು ಹಾಗೆ ಬರ್ಕೊಂಡಿದೆ. ಇಂಪ್ಲೈಸ್ ಟು ಈಗ ಚರಾಕ್ಷರಗಳನ್ನ ಒಂದ್ ಕಡೆ ತಗೊಳ್ಬೇಕಂದಾಗ 5x ಮತ್ತೆ ಇದು 3x ಚರಾಕ್ಷರ. ಈ 3x ಅನ್ನ ಎಡಭಾಗಕ್ಕೆ ತಗೊಂಡಾಗ ಇದು ಪ್ಲಸ್ ಇರೋದು ಮೈನಸ್ ಆಗ್ತದೆ. 5x - 3x = 5 ಹಾಗೆ ಬರ್ಕೊಂಡಿದೆ. ಇಲ್ಲಿ +9 ಬಲಭಾಗಕ್ಕೆ ಬಂದಾಗ -9 ಆಗ್ತದೆ. 5x - 3x = 5 - 9. ಇದರಲ್ಲಿ ಯಾವುದೇ ಸಂಖ್ಯೆಗಳನ್ನ ಚೇಂಜ್ ಮಾಡಿಲ್ಲ, ಅದ್ಲು ಬದಲು ಮಾಡಾಗಿದೆ ಅಷ್ಟೇ. ಈಗ 5x ಮತ್ತೆ 3x ಅನ್ನ ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕಾಗ್ತದೆ. 5x ಅಲ್ಲಿ 3x ಕಳೆದಾಗ 2x ಬರ್ತದೆ. ಇದರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇದೆ ಅದರ ಚಿಹ್ನೆಯನ್ನ ಇದಕ್ಕೆ ಬರ್ತದೆ. ಇಲ್ಲೂ ಅದೇ ತರ ಪ್ಲಸ್ ಮೈನಸ್ ಅಂದ್ರೆ ಕಳಿಬೇಕಾಗ್ತದೆ. 5ರಲ್ಲಿ 9ಅನ್ನ ಕಳೆದಾಗ 4 ಬರ್ತದೆ. ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಆ ಚಿಹ್ನೆಯನ್ನ ಕೊಡಲಾಗಿದೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ x = -4 ಇದು 2 x ನೊಂದಿಗೆ ಗುಣಾಕಾರದಲ್ಲಿ ಇರೋದ್ರಿಂದ ಈ ಕಡೆ ಹೋದಾಗ ಬಲಭಾಗಕ್ಕೆ ಹೋದಾಗ ಅದು ಭಾಗಾಕಾರ ಆಗ್ತದೆ. ಅದರಿಂದ -4/2 ಆಗಿದೆ. x = ಇದನ್ನ 2 1 2 2 4 x = -2 ಇದರ ಉತ್ತರ. ಈಗ ಇದನ್ನ ಪರೀಕ್ಷಿಸೋಣ. ಈಗ ಲೆಕ್ಕವನ್ನು ಹಾಗೆ ಬರ್ಕೊಳ್ಳಲಾಗಿದೆ. 5x + 9 = 5 + 3x. ಈಗ x ನ ಬೆಲೆ 2 ಇದೆ, -2 ಇದೆ. -2ಅನ್ನ x ನ ಜಾಗದಲ್ಲಿ ಹಾಕೊಂಡಾಗ 5 × -2 x ನ ಬೆಲೆ -2 ಹಾಕಿದೆ, +9 ಹಾಗೆ ಬರ್ಕೊಂಡಿದೆ = 5ನ್ನ ಹಾಗೆ ಬರ್ಕೊಂಡಿದೆ, ಪ್ಲಸ್ ಹಾಗೆ ಬರ್ಕೊಂಡಿದೆ, 3 ಬರ್ಕೊಂಡಿದೆ. x ನ ಬೆಲೆ -2ಅನ್ನ ಹಾಕಲಾಗಿದೆ. ಈಗ 5 ಮತ್ತೆ 2 ಗುಣಾಕಾರದಲ್ಲಿರೋದ್ರಿಂದ 5 2 10 ಪ್ಲಸ್ ಇಂಟು ಮೈನಸ್ ಬರ್ತದೆ. +9 ಹಾಗೆ ಬರ್ಕೊಂಡಿದೆ = 5 + 3 × 2 +3 × -2 ಮಾಡಿದಾಗ ಪ್ಲಸ್ ಮೈನಸ್ ಬರ್ತದೆ. 3 2 6 ಬರ್ಕೊಂಡಿದೆ. ಮೈನಸ್ ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ, ಅಂದ್ರೆ ಕಳೆಯುವ ಕ್ರಮ ಮಾಡಬೇಕಾಗ್ತದೆ. 10ರಲ್ಲಿ 9 ಹೋದಾಗ 1 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಹಾಕಲಾಗಿದೆ. 10ರಲ್ಲಿ 9ಅನ್ನು ಕಳೆದಾಗ 1 ಬಂದಿದೆ. ಮೈನಸ್ ಪ್ಲಸ್ ಮೈನಸ್ ಆಗ್ತದೆ, ಅಂದ್ರೆ ಕಳೆಯುವ ಕ್ರಿಯೆ ಬರ್ತದೆ. ಇಲ್ಲಿ 10ರಲ್ಲಿ 9ಅನ್ನು ಕಳೆದಾಗ 1 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆಯನ್ನ ಇಡಲಾಗಿದೆ. ಇಲ್ಲಿ ಮೊದಲು 5ಅನ್ನ ಹಾಗೆ ಬರ್ಕೊಂಡಿದೆ. ಪ್ಲಸ್ ಮೈನಸ್ ಗುಣಾಕಾರ ಮಾಡಿದಾಗ ಮೈನಸ್ ಬರ್ತದೆ. 6ಅನ್ನ ಬರ್ಕೊಂಡಿದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ -1 = ಪ್ಲಸ್ ಮೈನಸ್ ಅಂದ್ರೆ ಕಳೆಯುವ ಕ್ರಿಯೆ ಇದು. 5ರಲ್ಲಿ 6ಅನ್ನ ಕಳೆದಾಗ 1 ಬರ್ತದೆ. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಬರ್ಕೊಂಡಿದೆ.
ಈಗ ಎಡಭಾಗ ಈಕ್ವಲ್ ಟು ಬಲಭಾಗ ಆಗಿದ್ದರಿಂದ ನಮಗೆ ಬಂದಿರೋ ಉತ್ತರ -2 ಸರಿ ಇದೆ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾಡಲಾಗಿದೆ. ಈ ಚಾನಲ್ನಿಂದ ನಿಮಗೇನಾದರೂ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಇತರ ಸಹಪಾಠಿಗಳಿಗೂ ಶೇರ್ ಮಾಡಿ. ಮುಂದಿನ ಗಣಿತದ ಎಲ್ಲ ಅಭ್ಯಾಸಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಎಲ್ಲ ಪಾಠಗಳು ನಿಮಗೆ ಕೂಡಲೇ ತಲುಪುತ್ತವೆ. ನಿಮ್ಮ ಯಾವುದೇ ಸಿಂಪಲ್ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ನಾನು ಉತ್ತರಿಸುತ್ತೇನೆ. ಧನ್ಯವಾದಗಳು.